ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾವು ನೆಲ್ಮನೆ ಗ್ರಾಮದಿಂದ ಶ್ರೀರಂಗಪಟ್ಟಣ ತಾಲೂಕು ಅಲ್ಲಿಂದ ಬಂದಿದ್ದೀವಿ. ಓಕೆ. ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಏನಪ್ಪ ಅಂತ ಅಂದರೆ, ಸುಮಾರು ಜನಗಳಿಂದ ನಾವು ಕೇಳ್ಪಟ್ಟಿದ್ವಿ. ನಮ್ಮ ಉದ್ದೇಶ ಫಸ್ಟ್ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಎಲ್ಲ ಕಡೆಯಿಂದ ಕೇಳಿದಾಗ ಭೂವರನಾಥ ಕಲ್ಲಳ್ಳಿಗೆ ಬಂದು ಒಂದು ಇಟ್ಕೆ ತೊಗೊಬಂದು ಅದ್ರ ಪೂಜೆ ಮಾಡಿ ಮಣ್ಣು ತೊಗೊಂಡೋದ್ರೆ ಮನೆ ಕಟ್ಟಬೇಕು ಅನ್ನೋ ನಾವು ಎಲ್ಲರ ಬಾಯಿಂದ ಕೇಳಿದ್ವಿ. ಅದರಿಂದ ನಾವು ಕೂಡ ಅದೇ ನಂಬಿಕೆಯಿಂದ, ಒಂದು ದೇವರ ನಂಬಿಕೆಯಿಂದನೇ ಬಂದಿದ್ದೀವಿ. ನಾವು ಕೂಡ ಈಗ ಮನೇನ ಪ್ರಾರಂಭ ಮಾಡಬೇಕು, 2 ಇಟ್ಕೆ ತೊಗೊಂಡು ಇಲ್ಲಿ ಕಟ್ಟು ಪೂಜೆ ಮಾಡಿ ಒಂದನ್ನು ಇಟ್ಕೆ ಇಟ್ಬಿಟ್ಟು ಮತ್ತೊಂದು ಇಟ್ಕೆನೂ ತೊಗೊಂಡೋಗಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಬಂದಿದ್ದೀವಿ ಸರ್. ಮೇಡಮ್, ಮೊದಲೇ ಬಾರಿಗೆ ನೀವು ಬಂದಿರೋದಾ ಅಥವಾ ಇದು ಎರಡನೇ ಬಾರಿನಾ? ಎರಡನೇ ಬಾರಿ ಬಂದಿರೋದು. ಆದರೆ ಬಟ್ ಅವಾಗ ಈ ಥರದ್ದೆಲ್ಲ ಗೊತ್ತಿರಲಿಲ್ಲ ನಮಗೆ. ಸ್ಟಾರ್ಟಿಂಗು ಆ ದೇವಸ್ಥಾನನೂ ಅಷ್ಟೇ ಅವಾಗ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಇವಾಗ ಎಲ್ಲ ಕಡೆಯಿಂದನೂ ಬರೋದ್ರಿಂದ ಈ ದೇವಸ್ಥಾನದಲ್ಲಿ ತುಂಬ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಅದರಿಂದ 2 ಸಲ ಬಂದಿದ್ವಿ. ಇದು ಮನೆ ಕಟ್ಟೋ ಉದ್ದೇಶದಿಂದ ಇವತ್ತು ಬಂದಿದ್ದೀವಿ ನಾವು. ಮೇಡಮ್, ಮೊದಲನೇ ಬಾರಿಗೆ ದೇವಸ್ಥಾನಕ್ಕೆ ಬಂದಾಗ ನಿಮಗೆ ಯಾವ ರೀತಿ, ಅಂದರೆ ಬರೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿ ಅನಿಸುತ್ತೆ ದೇವಸ್ಥಾನದ ಬಗ್ಗೆ? ಆಮೇಲೆ ಪವಾಡ ಯಾವ ರೀತಿ ಒಂದು ಖುಷಿ ವಿಚಾರ ಏನು ಅಂತ? ಮೊದಲನೇ ಬಾರಿ ಬಂದಾಗ ಇದ್ರ ಬಗ್ಗೆ ಅಷ್ಟು ನಮ್ಗಾಗಿ ಗೊತ್ತಿರಲಿಲ್ಲ. ನಂತರ ದಿನಗಳಲ್ಲಿ ಎಲ್ಲರ ಬಾಯಿಂದ ಕೇಳಿದ್ವಿ. ತುಂಬ ಜನಗಳಿಂದ ಯಾರು ಮನೆ ಕಟ್ಟಿದ್ದಾರೆ ಅವರೆಲ್ಲ ಸುಮಾರು ಜನ ಹೇಳ್ತಿದ್ರು, ನಾವಿಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿದ್ವಿ, ಅಲ್ಲಿಂದ ನಾವು ಮನೆ ಕಟ್ಟಿದ್ವಿ ಅಂತೆಲ್ಲ ಹೇಳ್ತಿದ್ರಲ್ಲ. ಅದರಿಂದ ನಮಗೂ ಒಂದು ಭರವಸೆ, ನಂಬಿಕೆ ಅಂತ ಬಂತು. ಅದಕ್ಕೆ ನಾವು ನೋಡೋಣ ಇವತ್ತು ಅಂದ್ಬಿಟ್ಟು ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಮುಂದೆ ದೇವ್ರ ಮೇಲೆ ಬಿಟ್ಟಿದ್ದೀವಿ, ಏನಾಗುತ್ತೆ ಅಂತ ನೋಡ್ಕೋಬೇಕು ಸರ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ದೂತ ನ್ಯೂಸ್. ಇವತ್ತು ನಾವು ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಸುಮಾರು ಬೆಂಗಳೂರಿನಿಂದ 160 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ. ಇದರ ವಿಶೇಷತೆ ಏನು, ಇಲ್ಲಿ ಯಾಕೆ ಭಕ್ತಾದಿಗಳು ಇಷ್ಟೊಂದು ಜನಸಾಗರವಾಗಿ ಬರ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್, ಇದರ ವಿಶೇಷತೆ ಏನು, ಹಾಗೂ ಏನು ಜನಗಳಿಗೆ ಒಂದು ಬೇಡಿಕೆಯನ್ನು ಈಡೇರಿಸುವಂತಹ ಈ ಸ್ವಾಮಿ ಪವಾಡ ಏನು ಸರ್ ಇದು? ಸರ್, ಇದು ಬಂದ್ಬಿಟ್ಟು ಮೂಲಸ್ಥಳ ಬಂದ್ಬಿಟ್ಟು 2,500 ವರ್ಷಗಳ ಇತಿಹಾಸ ದೇವಸ್ಥಾನ ಇದು. ಭೂವರ ಸ್ವಾಮಿ ಅಂದ್ಬಿಟ್ಟು ವಿಷ್ಣು ವರಾವತಾರದಲ್ಲಿದ್ದಾರೆ, ಲಕ್ಷ್ಮಿ ಬಂದ್ಬಿಟ್ಟು ಭೂದೇವಿ ಅವತಾರದಲ್ಲಿದ್ದಾರೆ. ಹಂಗಾಗಿ ಆಲ್ಮೋಸ್ಟು ಭೂಮಿಗೆ ಸಂಬಂಧಪಟ್ಟಂಗೆ ಇಲ್ಲ ಮನೆಗೆ ಸಂಬಂಧಪಟ್ಟಂಗೆ ಯಾವುದೇ ಬೇಡಿಕೆಗಳು ಇಟ್ಕೊತೀನಿ ಅಂದ್ರೂ ಇಲ್ಲಿ ಬರೋ ಭಕ್ತಾದಿಗಳಲ್ಲಿ ಮಣ್ಣಿನ ಪೂಜೆ ಮಾಡ್ಕೊಳ್ತಾರೆ. ಮಣ್ಣು ಅಂದರೆ ಅದು ಮೃತಿಕಾ ಪೂಜೆ ಅಂದ್ಬಿಟ್ಟು ಸಂಕಲ್ಪ ಮಾಡ್ಕೊಡ್ತಾರೆ. ಇದು ಬಂದ್ಬಿಟ್ಟು ದೇವಸ್ಥಾನ ಬಲಭಾಗದಲ್ಲಿ ಮಣ್ಣೀರು ಸಿಗುತ್ತೆ. ಇಲ್ಲಿ ಆ ಮಣ್ಣನ್ನು 3 ಮುಷ್ಟಿ ಮಣ್ಣನ್ನು ತೊಗೊಂಡು ಆ ಮಣ್ಣು ಇಟ್ಕೊಂಡು ಪ್ರದಕ್ಷಿಣೆ 11 ಪ್ರದಕ್ಷಿಣೆ ಮಾಡ್ತಾರೆ. ಮಾಡಿಬಿಟ್ಟು ನಂತರ ಒಳಗಡೆ ತೊಗೊಂಡೋಗಿ ಕೊಟ್ಟರೆ ಮಣ್ಣು ನಿಮ್ಮ ಹೆಸ್ರಿಗೆ ಸಂಕಲ್ಪ ಮಾಡಿಕೊಡ್ತಾರೆ. ಅದರಲ್ಲಿ ನೀವು ಸೈಟ್ ತೊಗೊಳ್ಳೋದು ಇರ್ಬೋದು, ಇಲ್ಲ ಮನೆ ಕಟ್ಟೋದಕ್ಕೆ, ಮಕ್ಕಳ ಬಗ್ಗೆ ಎಜುಕೇಷನ್ದು, ಕೆಲಸದ್ದು, ಮದುವೆ ವಿಚಾರವಾಗಿ, ಭೂಮಿದು ಯಾವುದಾದ್ರು ಕೋರ್ಟ್ ಸಮಸ್ಯೆ ಏನಿತ್ತು ಅಂದರೆ ಪ್ರತಿಯೊಂದು ಕೋರಿಕೆ ಈಡೇರಬೇಕು ಅಂದ್ರೂ ಮಣ್ಣಿನ ಮುಖಾಂತರ ಮಾಡ್ಕೊಂಡು ಹೋಗೋದು. ಇದು ಸುಮಾರು ಬಂದ್ಬಿಟ್ಟು 2,500 ವರ್ಷಗಳ ಇತಿಹಾಸ ದೇವಸ್ಥಾನದ್ದು. ಇದು ಬಂದ್ಬಿಟ್ಟು ಮೂಲ ಸ್ಥಳ ಬಂದ್ಬಿಟ್ಟು ಇದು ಶ್ರೀ ಬ್ರಹ್ಮತಂತ್ರ ಪರಕಾಲ ಮಠ ಅಂತ ಮೈಸೂರಲ್ಲಿದೆ. ಬಂದ್ಬಿಟ್ಟು ಜಗಮೋಹನ್ ಪ್ಯಾಲೇಸ್ ಇದೆ, ಮೈಸೂರದ ಆಪೋಸಿಟಲ್ಲಿ ಮಠ ಇರೋದು. ಇದು ಬಂದ್ಬಿಟ್ಟು ಮಠದ ಇನ್ಚಾರ್ಜ್ ಬಂದ್ಬಿಟ್ಟು ಶ್ರೀನಿವಾಸ ರಾಘವನ್ ಅಂತ ಇರೋದು. ಅವ್ರ ಮುಖಾಂತರ ಕೆಲಸ ದೇವಸ್ಥಾನದ ಕಡೆ ಇದೆಲ್ಲ ನಡೀತಾ ಇರೋದು. ಹಂಗಾಗಿ ಯಾವುದೇ ಒಂದು ಕೋರಿಕೆ ಇಟ್ಕೊಂತಿದ್ರು ಮಣ್ಣು ಇಟ್ಕೊಂಡ್ರೆ ಮಾಡ್ಕೊಂಡು ಹೋಗೋದು. ಇದು ನದಿ ಬಂದ್ಬಿಟ್ಟು 3 ನದಿ ಸೇರುತ್ತಿದ್ದು, ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ 3 ನದಿ ದಂಡೆ ಮೇಲೆ ವಿಷ್ಣು ವರಾವತಾರದಲ್ಲಿದ್ದು ಭೂದೇವಿ ಇರೋದ್ರಿಂದ ಆಲ್ಮೋಸ್ಟ್ ಭೂಮಿ ಸಂಬಂಧಪಟ್ಟಂಗೆ, ಮನೆಗೆ ಸಂಬಂಧಪಟ್ಟಂಗೆ ಯಾವುದೇ ಕೋರಿಕೆ ಈಡೇರಬೇಕು ಮಣ್ಣಿನ ಪೂಜೆ ಮಾಡ್ಕೊಳ್ತಾರೆ. ಆಲ್ರೆಡಿ ಮನೆ ಕಟ್ಟ ಸ್ಟಾರ್ಟ್ ಮಾಡಿ ಫೌಂಡೇಶನ್ ಮಾಡ್ಕೊಂಡಿರ್ತಾರೋ ಇಟ್ಕೆ ಪೂಜೆ ಮಾಡಿಸಿ ಒಂದು ಇಟ್ಕೆನ ದೇವಾಲಯ ಕಟ್ಟಡಕ್ಕೆ ಅಂತ ಅಲ್ಲಿ ದೇವ್ರ ಬಲಭಾಗದ ರೈಟ್ ಸೈಡಲ್ಲಿ ಒಂದು ಇಟ್ಕೆನ ಇಟ್ಬಿಟ್ಟು ಇನ್ನೊಂದು ತೊಗೊಂಡೋಗಿದ್ದನ್ನ ಮನೆ ಕಟ್ಟಡದಲ್ಲಿ ಈಶಾನ್ಯ ದಿಕ್ಕಿಗೆ ಸೇರಿಸ್ಕೊತಾರೆ. ಮಣ್ಣು ಇಟ್ಟಿಗೆ ಏನಕ್ಕೆ ಅಂದರೆ ಮನೆಗೆ ಒಂದು ಹೆಸರಿಸೋದಕ್ಕೋಸ್ಕರ ಇಲ್ಲಿ ಇಟ್ಟಿಗೆ ಪ್ರೊಸೀಜರ್ ಇರೋದು. ಯಾವುದೇ ಒಂದು ಕೋರಿಕೆ ಈಡೇರಬೇಕು ಅಂದ್ರೆ ಮಣ್ಣಿನ ಮುಖಾಂತರನೇ ಮನೆ ಕಟ್ಟೋದಕ್ಕೆ ಇಟ್ಟಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್, ಮಹಾದೇವ್ ಅಂತ. ಸರ್, ಎಲ್ಲಿಂದ ಬಂದಿದ್ದೀರಾ? ಈ ದೇವಸ್ಥಾನಕ್ಕೆ ಯಾವ ಉದ್ದೇಶಪೂರ್ವಕವಾಗಿ ಬಂದಿರಾ, ಕಾರಣ ಏನು? ಇಲ್ಲಿ ಮಣ್ಣು ಇಟ್ಟಿಗೆ ತಗೊಂಡೋಗಿ ಮಡಗಿ ಪೂಜೆ ಮಾಡಿದ್ರೆ ಮನೆ ಕಟ್ಟು ಯೋಗ ಬರುತ್ತೆ ಅಂತ ಒಂದು ನಂಬಿಕೆ. ಅದರಿಂದ ಬಂದು ನಾವು ಅಲ್ಲೇ ತಗೊಂಡೋಗಿ 10 ವರ್ಷದಿಂದ ಪೂಜೆ ಮಾಡಿದ್ವಿ. 1 ವಾರ 9 ದಿವಸ ಮನೆ ಕಟ್ಟಿದ್ವಿ. ಈಗ ಭೂಮಿದು ಒಂದು ತಗೊಂಡೋಗಿ ಪೂಜೆ ಮಾಡಿ ಬೆಳೆಗಳು ಸೈಟ್ ತೆಗಿಯೋದನ್ನು ಮಾಡಬೇಕು ಅಂತೇಳಿ ಬಂದಿದ್ದೀವಿ. ನಂಬಿಕೆ ಇದೆ, ಒಳ್ಳೆಯದಾಗ್ತಾ ಇದೆ. ಹೌದು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಇಂಥ ಭಕ್ತಾದಿಗಳು ಇನ್ನೂ ಸುಮಾರು ಭಕ್ತಾದಿಗಳು ಬರುವಂಥದ್ದು. ಇದ್ರದ್ದು ಒಂದು ಒಳ್ಳೆಯ ಪವಾಡನೇ ಅಂತ ಹೇಳ್ಬೋದು. ಬನ್ನಿ ಇನ್ನೂ ಭಕ್ತಾದಿಗಳನ್ನು ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅಂತ. ಇಲ್ಲ, ಆಗಲೇ ಬಂದೆ. ನೀವೆಲ್ಲ
ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಕಿರಣ್ ಅಂತ ಸರ್ ಯಾವ ಊರು? ಸರ್ ನಮ್ಮದು ಮೈಸೂರು ಇಂಕಲ್ ಹತ್ರ. ಓಕೆ. ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದಾ ಅಥವಾ ಸುಮಾರು ಸತಿ? ಇಲ್ಲ ಸರ್, ಇದೇ ಫಸ್ಟು. ಏನು ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ ಅಂತ ಬಂದ್ರಿ? ಇಲ್ಲಿ ಬಂದು ಹೋಗಿದ್ರೆ ಕೇಳ್ಕೊ ಹೋದ್ರೆ ಮನೆ ಕಟ್ಟೋಕ್ಕೆ, ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಮತ್ತು ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಅಂದರು. ಅದಕ್ಕೆ ದೇವರು ಮಹಿಮೆ ನೋಡವ ಅಂತ ಬಂದಿದ್ವಿ, ಯಾವ ಥರ ಆಗುತ್ತೆ ಅಂತ. ಇದೇ ಮೊದಲನೇ ಸಲ ಬಂದಿರೋದು ನಾನು, ಅದಕ್ಕೆ ಬಂದಿದ್ದೀವಿ ಸರ್. ಬೇರೆ ನೀವು ನಿಮ್ಮೂರಲ್ಲಿ ಈ ದೇವಸ್ಥಾನಕ್ಕೆ ಬಂದಿರೋರಿಗೆ ಇದರಿಂದ ಏನಾದರೂ ಪವಾಡ ನಡೆದಿರೋವಂಥದ್ದಾಗಲಿ ಅಥವಾ ಅವರು ಬೇಡಿಕೆಯನ್ನು ಈಡೇರಿಸೋವಂಥದ್ದಾಗಲಿ ನಡೆದಿದೆಯಾ? ಅವರು ನಮ್ಮ ಫ್ರೆಂಡ್ ಬರ್ತಾ ಇದ್ದಾರಂತೆ, ತುಂಬ ಒಳ್ಳೇದಾಗಿದೆ ನನಗೆ, ಹೋಗಿದ್ದು ಬಾ ಒಂದ್ಸಲ, ಹೋಗಿ ಬಂದರೆ ತುಂಬ ಒಳ್ಳೇದಾಗುತ್ತೆ, ಒಂದ್ಸಲ ಹೋಗಿದ್ದು ಬಾ ನಿಂಗೆ ಗೊತ್ತಾಗುತ್ತೆ, ಹೋಗಿದ್ದು ಬಂದರೆ ಅಂತ ಹೇಳಿದ್ರು. ಅಂದರೆ ಅವರ ಬೇಡಿಕೆ ಬೇಡಿಕೆ ಆಗಿದೆ ಅವ್ರಿಗೆ, ಅದಕ್ಕೋಸ್ಕರ ನಮಗೂ ನೋಡವ ಅಂತ ಬಂದಿದ್ವಿ. ಈಗ ಇದೇ ಮೊದಲನೇ ಸಲ ನೋಡ್ತೀವಿ. ಸರ್ ನೀವು ಏನಕ್ಕೆ ಬಂದಿರೋದಿಲ್ಲಿ? ಸರ್ ನಾವು ಮತ್ತು ಮನೆ ಕಟ್ಟಬೇಕು ಮತ್ತು ನಮ್ಮದು ಯಾವುದೇ ವ್ಯವಹಾರ ಮಾಡಿದ್ರು ತುಂಡು ಆಯ್ತದೆ, ಅರ್ಧಕ್ಕೆ ನಿಂತೋಯ್ತದೆ, ಯಾವ ವ್ಯವಹಾರನೂ ಆಯ್ತಲ್ಲ, ಬರೀ ಅರ್ಧಕ್ಕೆ ಕೆಲಸಗಳೆಲ್ಲ ಸ್ಟಾಪ್ ಆಯ್ತವೆ. ಅದಕ್ಕೆ ದೇವ್ರ ಹತ್ರ ಕೇಳ್ಕೊ ಹೋಗೋದ ಅಂತ ಬಂದಿದ್ವಿ. ಫುಲ್ ಮನೆ ಕಟ್ಟುವ ವಿಚಾರವಾಗಿ ಬಂದಿದ್ದೀರಾ ಅಥವಾ ಒಂದು ಸೈಟ್ ತೊಗೊಳ್ಳೋ ವಿಚಾರವಾಗಿ ಬಂದಿದ್ದೀರಾ? ಸೈಟು ಒಂದು ತಗೋಬೇಕು ಮತ್ತು ಒಂದು ಯಾವುದೋ ಒಂದು ಲ್ಯಾಂಡ್ ಇದು ನೋಡಿದ್ದು, ಅದು ಅರ್ಧಕ್ಕೆ ವ್ಯವಹಾರಗಳು ಕಟ್ಟಾಯ್ತಿದೆ, ಅದಕ್ಕೋಸ್ಕರ ಸೈಟ್ ವಿಚಾರಕ್ಕೆ ಸಮಸ್ಯೆ ಬರ್ತಾ ಇದೆ. ಆ ಸಮಸ್ಯೆನ ಇಲ್ಲಿ ದೇವ್ರ ಹತ್ರ ದೇವ್ರ ಹತ್ರ ಬಂದರೆ ಆಗುತ್ತೆ, ಇಲ್ಲಿಂದ ಮಣ್ಣು ತಗೋದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಮಣ್ಣು ತಗೋ ಅಂತ ಬಂದ್ವಿ ಸರ್.